ಒಂದು ನಿಮಿಷ. ನಾನು ಮತ್ತು ನನ್ನ ಸ್ನೇಹಿತರು ದೇವಸ್ಥಾನದ ಒಳಗೆ ಪ್ರವೇಶ ಮಾಡ್ತಾ ಇದ್ದೇವೆ. ಇಲ್ಲಿ ಒಳಗಡೆ ನಾವು ಹೋಗ್ತಾ ಇದ್ದೇವೆ. ಹೀಗೆ ಹೋಗಬೇಕಾದ್ರೆ ನಾವು ಇಲ್ಲಿ ಬಲವಾದಂಥ ಒಂದು ಉದ್ಯಾನವನ್ನು ನಾವು ನೋಡ್ಬೋದು. ಉದ್ಯಾನವನವನ್ನು ಇಲ್ಲಿ ಕಟ್ಟಲಾಗಿದೆ. ಉದ್ಯಾನವನದ ದೃಶ್ಯದ ಜೊತೆಗೆ ಮುಂದ್ಗಡೆಗೆ ಅಲ್ಲಿ ನಾವು ಒಂದು ದೊಡ್ಡ ದೇವಸ್ಥಾನ ನೋಡ್ಬೋದಾಗಿದೆ. ಉದ್ಯಾನವನದಲ್ಲಿ ಇಲ್ಲಿ ಗಿರಿಕರ್ಣಿಕಾ ಪುಷ್ಪಗಳು ಇರ್ತಕ್ಕಂಥ, ಬಿಳಿಯ ಪುಷ್ಪಗಳು ಇರ್ತಕ್ಕಂಥ ಈ ಮರನೂ ನಾವು ನೋಡ್ಬೋದಾಗಿದೆ. ಇದು ಗುಜರಾತಿನ ಮೋಧೇರಾ ಅನ್ನುವ ಸ್ಥಳದಲ್ಲಿರ್ತಕ್ಕಂಥ ಸೂರ್ಯನ ದೇವಸ್ಥಾನ. ಇದು ಸೂರ್ಯದೇವನ ಒಂದು ದೇವಸ್ಥಾನ. ಒಂದು ನಿಮಿಷ. ಇಲ್ಲಿ ನಾವು ಆ ಕೂಪದಲ್ಲಿ 108 ಮಂದಿರಗಳನ್ನು ನೋಡಬಹುದು ಅಂಥೇಳಿ ಈ ಗೈಡು ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾವು ಮೇಲೆ ಬಂದರೆ ಹತ್ತಿ ಹೀಗೆ ಮೆಟ್ಲುಗಳನ್ನು ಹತ್ತಿ ಹೋಗಬೇಕು. ಹತ್ತಿ ಹೋದರೆ ನಮಗೆ ಅತಿ ಆಕರ್ಷಕ ಕಲೆ ಇರ್ತಕ್ಕಂಥ 2 ಮಂದಿರಗಳ ದರ್ಶನ ಆಗುತ್ತೆ. ಇಲ್ಲಿ ಅವರು ಗೈಡ್ ನಮಗೆ ತಿಳಿಸ್ತಾ ಇದ್ದಾರೆ. ಫಸ್ಟ್ ಆಫ್ ಗಣೇಶ್, ಶಿತ್ಲಾ, ವಿಷ್ಣು, ಕಾಳಿ ಅಂಡ್ ನಟರಾಜ್ 5 ಬಿಗ್ ಟೆಂಪಲ್. ಇಲ್ಲಿ 5 ಮುಖ್ಯ ಮಂದಿರಗಳನ್ನು ನೋಡ್ಬೋದು. ಮೊದಲನೆಯದಾಗಿ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಗಣೇಶನ ದೇವಸ್ಥಾನ. ಗಣೇಶ ಆದಮೇಲೆ ಶೀತಲಾ ಮಾತೆಯ ಮಂದಿರ ನೋಡ್ಬೋದು. ಇದಾದ ಮೇಲೆ ವಿಷ್ಣುವಿನ ದೇವಸ್ಥಾನವನ್ನು ನಾವು ಈ ಕಡೆ ನೋಡ್ಬೋದು. ಆ ಕಡೆಗೆ ಮಹಾಕಾಲಿಯ ದೇವಸ್ಥಾನ ನೋಡ್ಬೋದು ಮತ್ತು ನಟರಾಜನ ದೇವಸ್ಥಾನವನ್ನು ನಾವು ಇಲ್ಲಿ ನೋಡಬಹುದು. ಹೀಗೆ ಈ ಕೂಪದಲ್ಲಿ 108 ದೇವಸ್ಥಾನಗಳನ್ನ ನಾವು 108 ವಿಗ್ರಹಗಳು ನೋಡಬಹುದು. ಇದನ್ನು ಸುಮಾರು 950 ವರ್ಷದ ಹಿಂದೆ ಕಟ್ಟಿಸಲಾಗುತ್ತಾ ಈ ದೇವಸ್ಥಾನ ಅಂತ ಗೈಡು ನಮಗೆ. ಇದು ಸೂರ್ಯನ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಬಹಳ ದೊಡ್ಡ ಕೂಪ ಅಥವಾ ವಾವ್ ಅಂತ ಹೇಳ್ಬೋದು. ಅತಿ ಅದ್ಭುತವಾಗಿ ರಚನೆ ಮಾಡಿರ್ತಕ್ಕಂಥ ಈ ದೇವಸ್ಥಾನದ ಕೂಪದ ಮೆಟ್ಲುಗಳ ಮೇಲೆಲ್ಲ ನಾವು ನೋಡ್ಬೋದು ಸಣ್ಣ 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 ಖಾನೆಗಳನ್ನು ಮಾಡಿ ಅಲ್ಲಿ ಒಂದೊಂದು ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿರೋದನ್ನು ಕಾಣಬಹುದು. ಕೂಪ ಇಷ್ಟು ಆಳವಾಗಿದೆ. ಆಮೇಲೆ ಇಲ್ಲಿ ಇದರ ಮೇಲೆ ಬೇರೆ ಬೇರೆ ಕಲಾಕೃತಿಗಳನ್ನು ನಾವು ನೋಡಬಹುದು. ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಬಾವಿಯಲ್ಲಿ ನೀರು ನಿಂತಿರುವುದನ್ನು ನಾವು ನೋಡ್ಬೋದು. ಈ ಜಲಾಶಯ, ಇದರ ಸುತ್ತಲೂ ಇರ್ತಕ್ಕಂಥ ಬಲವಾದಂಥ ಈ ಟೆಂಪಲ್. ಇಲ್ಲಿ ನಾವು ನೋಡೋ ವಿಶೇಷತೆ ಇಲ್ಲಿ ಕೂಪದಲ್ಲಿ ನಾವು ನೋಡ್ಬೋದು. ಕೂಪದ ಮುಂದೆ ಇರ್ತಕ್ಕಂಥ ಈ ಬಲವಾದಂಥ ಒಂದು ಸ್ತಂಭ. ಈ ಸ್ತಂಭದಲ್ಲೂ ಕೆತ್ತನೆ ಕೆಲಸಗಳನ್ನು ವೀಕ್ಷಣೆ ಮಾಡಬಹುದಾಗಿದೆ. ವಿಶೇಷವಾದಂಥ ಕೆತ್ತನೆ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಿಂದುಗಡೆ ನಾವು ಈ ಇಲ್ಲಿಂದ ನಾವು ವೀಕ್ಷಣೆ ಮಾಡಿದರೆ ಸಣ್ಣ ಸಣ್ಣದಾದಂಥ ಖಾನೆಗಳಲ್ಲಿ ದೇವತಾ ಮೂರ್ತಿಗಳನ್ನು ಸ್ಥಾಪನೆ ಮಾಡಿರೋದು ಕಾಣುತ್ತೆ. ಈಗ ನಾವು ಇಲ್ಲಿ ಎದುರಿಗೆ ನೋಡ್ತಾ ಇರ್ತಕ್ಕಂಥದ್ದೇ ಈ ಸೂರ್ಯನ ಮಂದಿರ ಅಂತ ಏನು ಹೇಳ್ತೀವಿ, ಇದರ ದೃಶ್ಯ. ಈ ಸೂರ್ಯನ ಮಂದಿರ ವಿಶೇಷ ಏನಪ್ಪ ಅಂದರೆ, ಈಗ ಅಲ್ಲಿ ಬಾಗಿಲು ಹಾಕಿದೆ, ಸರ್ಕಾರದವ್ರು ಕ್ಲೋಸ್ ಮಾಡಿದ್ದಾರೆ. ಒಳಗಡೆಗೆ ಸೂರ್ಯನ ಒಂದು ಮೂರ್ತಿ ಇತ್ತು. ಆ ಸೂರ್ಯನ ಮೂರ್ತಿಯ ಹಣೆಯಲ್ಲಿ ಒಂದು ದೊಡ್ಡ ವಜ್ರನ ಅಳವಡಿಸಲಾಗಿತ್ತು. ಸುಮಾರು 23 ಡಿಗ್ರಿ 50 ಮಿನಿಟ್ನಲ್ಲಿ ಸೂರ್ಯನು ಕ್ಯಾನ್ಸರ್ ರಾಶಿಯಲ್ಲಿ ಉದಯ ಆದಾಗ, ಅಂದರೆ ಕರ್ಕಾಟಕ ಸಂಕ್ರಮಣ ವೃತ್ತವು ಇಲ್ಲಿ ಪಾಸ್ ಆಗೋದ್ರಿಂದ ಅದಕ್ಕೆ ಸರಿಯಾದಂಥ ವಿನ್ಯಾಸದಲ್ಲಿ ಈ ಮಂದಿರವನ್ನು ಕಟ್ಟಲಾಗಿದೆ. ಸೂರ್ಯನ ಮೊದಲನೇ ಕಿರಣವು ಮಾರ್ಚ್ 21 ಅಥವಾ 23ನೇ ತಾರೀಕಿನ ಒಳಗೆ ಈ ಸೂರ್ಯನ ಹಣೆಯ ಮೇಲೆ ಇದ್ದಂಥ ಒಂದು ರತ್ನದ ಮೇಲೆ ಬಿದ್ದು, ಆ ರತ್ನದ ಮೇಲಿನ ಪ್ರಕಾಶದಿಂದ ಸಂಪೂರ್ಣ ಮಂದಿರವೇ ಬಹಳ ಜಗಜಗಿಸ್ತಾ ಹೊಳಿತಾ ಇದ್ದಂಥ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಈ ಜಾಗದಲ್ಲಿ ಮಾಡಲಾಗಿತ್ತು ಅಂತ ನಮ್ಮ ಗೈಡ್ ತಿಳಿಸ್ಕೊಡ್ತಾ ಇದ್ದಾರೆ. ಈ ಸೂರ್ಯ ಮಂದಿರದ ಒಂದು ವಿಶೇಷವಾದಂಥ ಈ ದೃಶ್ಯನ ನಾವು ಪೂರ್ವ ದಿಕ್ಕಿನ ಈ ಬಾಗಿಲಿನ ಮುಖಾಂತರ ನೋಡಬಹುದಾಗಿದೆ.
ಆದ್ದರಿಂದ ಸೂರ್ಯಕಿರಣಗಳು ಇಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆಯೇ ಇದು ಸರಿಯಾಗಿ ಕಟ್ಟಲ್ಪಟ್ಟಿರೋದ್ರಿಂದ ಈ ಜಾಗದಲ್ಲಿ ಹಾದು ಹೋಗ್ತಾ ಇತ್ತು ಅನ್ನೋದನ್ನು ನಾವು ಇಲ್ಲಿ ಎರಡು ಕಲ್ಲುಗಳನ್ನು ಹೇಗೆ ಹಿಂದಿನ ಕಾಲದಲ್ಲಿ ಹೊಂದಿಸಲಾಗ್ತಾ ಇತ್ತು ಅನ್ನೋದನ್ನು ನೋಡ್ಬೋದು. ಎರಡು ಕಲ್ಲುಗಳ ಮಧ್ಯೆ ಈ ಥರ ಜಾಗ ಮಾಡಿ ಒಂದು ಮರದ ಗೂಟಾನ ಅದರೊಳಗೆ ಹೊಡೆದು ಬಿಡುವುದರಿಂದ ಎರಡು ಕಲ್ಲುಗಳು ಇಂಟ್ಯಾಕ್ಟ್ ಆಗಿ ಇರ್ತಕ್ಕಂಥದ್ದು ಈ ಸಿವಿಲ್ ಇಂಜಿನಿಯರಿಂಗ್ನ ಒಂದು ಮಾರ್ವೆಲ್ ಅಂತ ನಾವು ಹೇಳ್ಬೋದು. ಅದನ್ನು ನಾವು ಈ ದೇವಸ್ಥಾನದ ಈ ತರಹದ ಕಲಾಕೃತಿಗಳಲ್ಲಿ ಈ ಕಲ್ಲುಗಳನ್ನು ವಿನ್ಯಾಸದಲ್ಲಿ ನಾವು ನೋಡಬಹುದು. 4 और 2 6 पूर्व में इंद्र बताया उसका व्हीकल एलिफेंट हाथी है. ಅಲ್ಲಿ ಇಂದ್ರ ಪೂರ್ವ ದಿಕ್ಕಿನಲ್ಲಿ, ಆಮೇಲೆ ಆನೆಗಳ ಚಿತ್ರಣನ, ಆನೆಗಳ ಸಾಲುಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಈ ತರಹ अग्निकुंड में अग्निदेव बताया फायर गॉड्स, उनके सिर के पीछे देखो अग्नि की ज्वाला दिखेगी. ಇಲ್ಲಿ ಅಗ್ನಿಯ ಒಂದು ಚಿತ್ರ ಇದೆ. ಅಗ್ನಿಯನ್ನ ನಾವು ನೋಡಬಹುದಾಗಿದೆ. ಅಗ್ನಿಯನ್ನ ಕಾಮಸೂತ್ರಗಳನ್ನು ಇಲ್ಲಿ ತೋರಿಸಲಾಗಿದೆ. कामसूत्र विविध भंगिगलन्ना इल्ली केत्तलागिदे. आउटसाइड में सूर्य भगवान की 12 स्टैचू बताइए, क्योंकि पूरा कैलेंडर सुपर बनाया. ये सूर्य भगवान की है. एक साल में 12 महीने आता है, एक हफ्ते में 7 दिन आता है. उसी तरह ಇದು ಸೂರ್ಯನ ಚಿತ್ರ ಆಗಿದೆ. 7 ಕುದುರೆಗಳನ್ನು ಕಟ್ಟಿದಂತ ಒಂದು ರಥದಲ್ಲಿ ಸೂರ್ಯನು ಕುತ್ಕೊಂಡಿರ್ತಕ್ಕಂತದ್ದನ್ನ ನಾವು ನೋಡಬಹುದು. ಪಕ್ಕದಲ್ಲಿ ಶಿಲಾಬಾಲಿಕೆಯರ ಒಂದು ದೃಶ್ಯ ಇದೆ. ಈ ತರಹ ಈ भगवान सो रहा है, लक्ष्मी जी उनका पैर दबा रहे हैं. ಇಲ್ಲಿ ವಿಷ್ಣುವು लक्ष्मियों इवर चित्रಗಳನ್ನು ನಾವು ನೋಡಬಹುದಾಗಿದೆ. और ये कामसूत्र बताया. 2 सूर्य भगवान की स्टैचू यहाँ बताइए. 12 स्टैचू बताइए आउटसाइड में. ಒಟ್ಟು 12 ಸೂರ್ಯನ ಭಂಗಿಗಳ ವಿವಿಧ ಭಂಗಿಗಳ ಬಾಲಿಕೆ ಮೂರ್ತಿಗಳನ್ನು ಇಲ್ಲಿ ಮಾಡಿರೋದನ್ನು ನೋಡಬಹುದು. ಅವೆಲ್ಲವೂ ಭಿನ್ನವಾಗಿದೆ. ದಕ್ಷಿಣದಲ್ಲಿ ಯಮರಾಜನನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸಮುದ್ರ ಮಂಥನದ ಈ ಚಿತ್ರವನ್ನ ನಾವು ನೋಡಬಹುದು. ಇವೆಲ್ಲ ಕಾಮಸೂತ್ರದ ದೃಶ್ಯಗಳು. समुद्र मंथनದ ಚಿತ್ರ ಇದೆ. सूर्य भगवान की खत्म हुई आधे भाग में 6 और नैऋत्य ಈ ಭಾಗದಿಂದ 6 ಆ ಕಡೆ ಭಾಗದಲ್ಲಿ ಮತ್ತೆ 6 ಹೀಗೆ दिशा में नैऋत्य देवता इधर आइए सर. नैऋत्य दिशा में नैऋत्य ಇಲ್ಲಿ ನೈಋತ್ಯದಲ್ಲಿ ನಾವು ನಿರುತಿ ಅನ್ನುವ ದೇವತೆಯನ್ನು ನೋಡಬಹುದಾಗಿದೆ. ಕಾರ್ಪೆಂಟರ್ ಗಾಡ್ ವಿಶ್ವಕರ್ಮನ ಚಿತ್ರನ ಇಲ್ಲಿ ನಾವು ನೋಡಬಹುದಾಗಿದೆ. ವಿಶ್ವಕರ್ಮನ ಚಿತ್ರನ ಇಲ್ಲಿ ಕೆತ್ತಲಾಗಿರೋದನ್ನ ತೋರಿಸಲಾಗಿದೆ. ಗರ್ಭ बताया है. हां गरबा और 6 आधे भाग में 2 स्टैचू वहां बताए सूर्य भगवान की. ಇಲ್ಲೂ ಒಂದು ಸೂರ್ಯ ಭಗವಾನನ ಮೂರ್ತಿ ಇದೆ. ಹೀಗೆ 12 ಮೂರ್ತಿಗಳನ್ನ ಅವರು ಸ್ಥಾಪನೆ ಮಾಡಿದ್ದಾರೆ. रेन गॉड्स बताया बारिश का देव. ಇದು ವರುಣನ ಮೂರ್ತಿಯನ್ನ ನಾವು ನೋಡ್ತಾ ಇದ್ದೇವೆ. राम लक्ष्मण सीता जी बैठे, हनुमान जी वंदन कर रहा है. ರಾಮ ಲಕ್ಷ್ಮಣ ಮತ್ತು ಹನುಮಂತನ ಮೂರ್ತಿಯನ್ನ ನಾವು ನೋಡಬಹುದು. वायव्य दिशा में वायु देव बताया पवन देव, उसका व्हीकल है डियर. पैर में देखो हिरण है. ಇಲ್ಲಿ ವಾಯುವಿನ ಚಿತ್ರ ಇದೆ. ವಾಯುವು और 2 सूर्य भगवान की स्टैचू यहाँ बताई. 4 हुई और 2 यहाँ बताइए 6 हुई. और ये नॉर्थ में कुबेर का स्थान है. देखो चंद भगवान है. ಇಲ್ಲಿ ಕುಬೇರನ ಒಂದು ಚಿತ್ರ ಇದೆ. ಇದನ್ನು ಭಂಜನೆ ಮಾಡಲಾಗಿದೆ, ಒಡೆದು ಹಾಕಲಾಗಿದೆ. पुष्पावती रिवर नेम. और 6 आधे भाग में 2 पार्वती जी की स्टैचू यहाँ बताइए, 2 यहाँ बताइए और 2 यहाँ बताइए. 6 आधे भाग. और ये शिव टेंपल है, बहुत पुराना टेंपल है. दर्शन करने ಇಲ್ಲಿ ಒಂದು ಈಶ್ವರನ ದೇವಸ್ಥಾನವನ್ನು ನಾವು ನೋಡಬಹುದು. ಸಣ್ಣದ ದೇವಸ್ಥಾನವೂ ಇದೆ. ಇಲ್ಲಿ ನಾವು ಬೇರೆ ಬೇರೆ ಭಂಗಿಯಲ್ಲಿ ಇರತಕ್ಕಂಥ ಶಿಲಾಬಾಲಿಕೆಯರನ್ನ ನಾವು ನೋಡಬಹುದಾಗಿದೆ. ಹೀಗೆ ನಿಧಾನವಾಗಿ ನೋಡಿದರೆ ಬೇರೆ ಭಂಗಿಯಲ್ಲಿ ಅಲಂಕಾರ ಮಾಡ್ತಾ ಇರ್ತಕ್ಕಂಥ, ಕನ್ನಡಿ ನೋಡ್ಕೊತಾ ಇರ್ತಕ್ಕಂಥ ಶಿಲಾಬಾಲಿಕೆಯರ ದೃಶ್ಯಗಳನ್ನು ಕಾಣಬಹುದಾಗಿದೆ. ತರತರಹದ ಭಂಗಿಗಳನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಕಾಮಸೂತ್ರ बताया मेन वुमेन. ಇದರಲ್ಲಿ ಕಾಮಸೂತ್ರದ ವಿವಿಧ ಭಂಗಿಗಳಲ್ಲಿ ಇರತಕ್ಕಂಥ ಪುರುಷ ಮತ್ತು ಸ್ತ್ರೀಯರನ್ನ ಕರ್ತಾ. 1 ಮಿನಿಟ್ ಇಲ್ಲಿ ಕಾಮಕಲಾ ಭಂಗಿಯಲ್ಲಿ ಇರತಕ್ಕಂಥ ವಿರೂಪಗಳನ್ನು ನೋಡಬಹುದು. ಈ ಕಾಮಕಲಾ ಭಂಗಿಗಳು ದೇವಸ್ಥಾನದ ಒಂದು ದೃಷ್ಟಿ ಆಗಬಾರದು ಅನ್ನೋ ಕಾರಣಕ್ಕೆ ರಚನೆ ಮಾಡಲ್ಪಟ್ಟಿರ್ತವೆ. ಈ ತರಹ ನಾವು ಇಲ್ಲಿ ಈ ಶಿಲ್ಪಕಲೆಯಲ್ಲಿ ವೀಕ್ಷಣೆ ಮಾಡ್ಬೋದು. ಇದು ಅತಿ ಸಾಫ್ಟ್ ಸ್ಟೋನ್ ಅಂತ ಹೇಳ್ತಾರಲ್ಲ, ಆ ಥರ ಸಾಫ್ಟ್ ಸ್ಟೋನ್ನಿಂದ ಮಾಡ್ತಕ್ಕಂಥ ದೇವಸ್ಥಾನ ಆಗಿದೆ. ಈ ದೇವಸ್ಥಾನಕ್ಕೆ ನಾಮ ಕ್ಯಾ ಹೈ ಇಸ್ಕಾ? ಸೂರ್ಯ ಮಂದಿರ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡ್ಬೋದಾಗಿದೆ. 2 ಸ್ತಂಭಗಳು ಆ ಕಡೆ ಈ ಕಡೆ ಪೂರ್ವ ದಿಕ್ಕಿಗೆ ಕಾಣಿಸ್ತವೆ. ಇಲ್ಲಿ ನಾವು ದಕ್ಷಿಣ ದಿಕ್ಕಿನಿಂದ ಈ ಥರ ಪ್ರವೇಶ ಮಾಡಬಹುದಾಗಿದೆ.
ಇಲ್ಲಿ ತರಹ ತರಹದ ಆಕಾರದ ಈ ಮಂಟಪದಲ್ಲಿ ಇರ್ತಕ್ಕಂಥ ಬಲವಾದಂಥ ಈ ದೃಶ್ಯನ, ಅತಿ ಸುಂದರ ಮನೋಹರವಾದಂಥ ದೃಶ್ಯನ ನಾವು ನೋಡ್ಬೋದಾಗಿದೆ. ये सर सेकंड नंबर का जो पार्ट है उसका नाम है मीटिंग हॉल, सभा मंडप. ಸಭಾ ಇದು ಸಭಾ ಮಂಟಪ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ರಾಜನು ಯಾರದಾದರೂ ಪಾರ್ಟಿಗಳ ಜೊತೆಗೆ ಮಾತಾಡುವುದಕ್ಕೆ ಮತ್ತು ಮೀಟಿಂಗ್ ಮಾಡುವುದಕ್ಕೆ, ಜನಗಳನ್ನು ಭೇಟಿ ಮಾಡುವುದಕ್ಕೆ ಉಪಯೋಗಿಸ್ತಾ ಇದ್ದಂಥ ಸ್ಥಳ ಅಂತ ಹೇಳ್ಬೋದು. ಅಪರೂಪವಾದಂಥ ಶಿಲೆಯ ಕಂಬಗಳು ಕೆತ್ತಲ್ಪಟ್ಟಿವೆ, ಇಲ್ಲಿ ನಾವು ನೋಡ್ಬೋದಾಗಿದೆ. ಶಿಲೆಯ ಕಂಬಗಳು ಇಲ್ಲಿ ಇದಾವೆ. एक साल में 52 हफ्ता आता है. 1 years 52 means 52 पिलर्स. ये 13 का 4 पार्ट है, 13 13 13 और 13. ಇಲ್ಲಿ ನಾವು ಒಂದು ವರ್ಷಕ್ಕೆ 52 ವಾರಗಳು ಬರೋದ್ರಿಂದ 13 13ರಾಗಿ 13 4 52 ಕಂಬಗಳ ದೇವಸ್ಥಾನ ಇದು. 52 ಕಂಬಗಳನ್ನು ಮಾಡಿದ್ದಾರೆ. ಮೇಲುಗಡೆ ನಾವು ನಿಧಾನವಾಗಿ ನೋಡಬಹುದು, ಅತಿ ಆಕರ್ಷಕವಾದಂಥ ವಿನ್ಯಾಸದ ರಚನೆಯನ್ನು ನೋಡಬಹುದು. ಇಲ್ಲಿ ನಾವು ಕಲಾಕೃತಿ, ಕುಸುರಿ ಕಲಾಕೃತಿ ಅಂತ ಏನು ಹೇಳ್ತೀವಿ, ಆ ತರಹ ಇದೆ. ಇಲ್ಲಿ ನಾವು 52 ಕಂಬಗಳ ಈ ದೇವಸ್ಥಾನನ ನೋಡಬಹುದಾಗಿದೆ. ನಿಧಾನವಾಗಿ ಒಂದು ಕಂಬವನ್ನು ನಾವು ವೀಕ್ಷಣೆ ಮಾಡಿದರೆ ಪ್ರತಿಯೊಂದು ಒಡೆದು ಹಾಕಿರುವಂಥ ಮೂರ್ತಿಗಳು ಕಾಣಿಸ್ತದೆ. ಮುಸಲ್ಮಾನ್ ದಾಳಿಕೋರರು ಈ ವಿಗ್ರಹಗಳನ್ನು ಒಡೆದು ಹಾಕಿದ್ದಾರೆ. ಆದರೂ ಇಷ್ಟು ಈಗ ಸದ್ಯಕ್ಕೆ ನೋಡುವುದಕ್ಕೆ ಇಷ್ಟು ಸಾಕಾಗಬಹುದು. हाँ, उसके अंदर रामायण महाभारत कृष्णा दिखाई है. ये देखो, ये भीम और अश्वत्थामा हाथी के बीच युद्ध होता है, नरवा. ये भीम और दुर्योधन के बीच गदा युद्ध होता है. ಇದು ಭೀಮ ಮತ್ತು ದುರ್ಯೋಧನ ಮಧ್ಯೆ ನಡೀತಾ ಇರತಕ್ಕಂಥ ಗದಾ ಯುದ್ಧದ ಒಂದು ದೃಶ್ಯ. ಇಲ್ಲಿ ಇರ್ತಕ್ಕಂಥದ್ದು ಅಶ್ವತ್ಥಾಮ ಮತ್ತು ಭೀಮನ ಸಂಗ್ರಾಮದಲ್ಲಿ ಭೀಮನು ಆನೆಯೊಂದನ್ನು ಎತ್ತಿಕೊಂಡು ಅಶ್ವತ್ಥಾಮನನ್ನು ಹೊಡೆಯುವುದಕ್ಕೆ ಉದ್ಯೋಗಿಸಿರ್ತಕ್ಕಂಥ ಒಂದು ದೃಶ್ಯ ನೋಡ್ಬೋದು. ರಾವಣಕ್ಕೆ ಬಾಯಿ ಕುಂಭಕರ್ಣ, ಬಾಲಿ और ಸುಗ್ರಿ दोनों ಬಾಯಿ. ಇಲ್ಲಿ ನಾವು ರಾವಣ ಕುಂಭಕರ್ಣರ ಒಂದು ಸಣ್ಣ ಕೆತ್ತನೆಯನ್ನು ನೋಡಬಹುದು. ಜೊತೆಗೆ ಈ ಜಾಗದಲ್ಲಿ ನಾವು ವಾಲಿ ಮತ್ತು ಸುಗ್ರೀವರ ಕಾಳಗದ ಒಂದು ಸಣ್ಣ ರೂಪ ಸಿಗುತ್ತೆ ನೋಡುವುದಕ್ಕೆ. जैसा देखो, ये लंका के अंदर अशोक वाटिका है, 4 नीचे सीता मैया बैठे, सामने हनुमान जी बैठे. ಇದು ಲಂಕೆಯಲ್ಲಿ ಸೀತೆ ಅವಳನ್ನು ಸೆರೆ ಇಟ್ಟಂಥ ಜಾಗದ ಒಂದು ಸಣ್ಣ ದೃಶ್ಯ. ಅಶೋಕವನದಲ್ಲಿ ಸೀತೆ ಇರ್ತಕ್ಕಂಥದ್ದು ಇದನ್ನು ನಾವು ನೋಡ್ಬೋದು. ರಾಮಾಯಣದ ದೃಶ್ಯವನ್ನು ಇಲ್ಲಿ ಕೆತ್ತಲಾಗಿದೆ. रावण है साधु, उसमें दाढ़ी है, सीता मैया के पास भिक्षा लेने के लिए आता है. और ಇದು ರಾವಣನು ಸೀತೆಯನ್ನು ಕರ್ಕೊಂಡು ಹೋಗೋ ಭಿಕ್ಷಾಟನೆ ನೆಪದಲ್ಲಿ ಬಂದು ಭಿಕ್ಷುಕನ ವೇಷದಲ್ಲಿ ಸೀತಾಪಹರಣ ಮಾಡ್ತಕ್ಕಂಥ ಒಂದು ದೃಶ್ಯ ಇದನ್ನು ಇಲ್ಲಿ ಕೆತ್ತಲಾಗಿದೆ. ಇದರ ಒಂದು ಮನೋಹರವಾದಂಥ ಕೃತಿಯನ್ನು ನೋಡಬಹುದು. वहाँ लक्ष्मण मूर्छित हुआ है, हनुमान जी संजीवनी नामनी वनस्पति लेने के लिए पहाड़ ऊपर जाते हैं. ನೋಡಿ, ಇಲ್ಲಿ ಹನುಮಂತನು ಸಂಜೀವಿನಿ ಪರ್ವತವನ್ನು ಲಕ್ಷ್ಮಣನಿಗೋಸ್ಕರ ತರ್ತಾ ಇರತಕ್ಕಂಥ ಒಂದು ಸಣ್ಣ ದೃಶ್ಯದ ಒಂದು ವೈಭವವನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ये सब देखो, कृष्ण भगवान मटकी में से बटर निकालता है, मक्खन चोरता है. ಕೃಷ್ಣನು ಒಂದು ಮಡಿಕೆಯಿಂದ, ಮೊಸರಿನ ಮಡಿಕೆಯಿಂದ ತಾನು ಬೆಣ್ಣೆಯನ್ನು ತೆಗಿತಾ ಇರತಕ್ಕಂಥ ದೃಶ್ಯನ ಚಿತ್ರಿಸಲಾಗಿದೆ. ಇದನ್ನು ನಾವು ಇಲ್ಲಿ ನೋಡ್ಬೋದು. ನಮ್ಮ ಸ್ನೇಹಿತರಾದಂಥ ಲಕ್ಷ್ಮೀನಾರಾಯಣ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ಇದರಲ್ಲಿ ನಮ್ಮ ರಾಜಶೇಖರ್ ಅವರು ಮತ್ತು ರಾಮ್ ಅವರು ನನ್ನ ಜೊತೆಗೆ ಇಲ್ಲಿ ಆಗಮಿಸಿದ್ದಾರೆ. ಅವರು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. 12वीं सदी में अलाउद्दीन खिलजी ने अटैक किया था, मुस्लिम किंग अलाउद्दीन खिलजी. पूरी तरह से मंदिर खंडित किया है. ये 1975 में रेनोवेशन किया है, ब्लैक एंड व्हाइट. ಸುಮಾರು 1159ನೇ ಇಸವಿಯ ಅಲ್ಲಾವುದ್ದೀನ್ ಖಿಲ್ಜಿ ಅವರ ದಾಳಿಯಲ್ಲಿ ಈ ಮಂದಿರದ ಎಷ್ಟೋ ಮೂರ್ತಿಗಳನ್ನು ಖಂಡಿಸಲಾಗಿದೆ. ಅದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ನೋಡ್ಬೋದು ಮುಖವನ್ನು ಈ ಥರ ಖಂಡಿಸಲಾಗಿದೆ. ಹೀಗೆ ನಾವು ಬೇರೆ 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 ಮೂರ್ತಿಗಳ ಮುಖಗಳನ್ನು ವಿಗ್ರಹ ಭಂಜಕರು ತುಂಡು ಮಾಡಿರುವುದನ್ನು ನೋಡ್ಬೋದು ಈ ಸಭಾಮಂಟಪದಲ್ಲಿ. ಇದು ಡಿಸ್ಕಷನ್ ರೂಮು ಅಥವಾ ಮೀಟಿಂಗ್ ಹಾಲ್ ಅಂತ ಕರೆಯಲ್ಪಡುತ್ತೆ. ಈ ಮೀಟಿಂಗ್ ಹಾಲಿನ ಮೇಲಿನ ಕಾರ್ವೇಷನ್ ಏನಿದೆ, ಈ ಅಂದವಾದ ಕಲಾಕುಸರಿಯ ದೃಶ್ಯ ಬಹಳ ಮನೋಹರವಾಗಿ ಮೂಡಿಸಿದ್ದಾರೆ. ಮಧ್ಯ ಒಂದು ಕಮಲದ ಆಕಾರದಲ್ಲಿಯೂ 1 2 3 5 ದಳದ ಒಂದು ಕಮಲವನ್ನು ನಾವು ಮೇಲೆ ನೋಡಬಹುದಾಗಿದೆ. ಈ 5 ದಳದ ಕಮಲ ಇಲ್ಲಿ ನೇರವಾಗಿ ನಾವು ನೋಡಿದರೆ ಈ ಥರ ಕಾಣುತ್ತೆ. ಇದರಲ್ಲಿ 5 ದಳಗಳಿದ್ದಾವೆ.
ಆ 5 ದಳಗಳಲ್ಲಿ ಚಕ್ರಾಕಾರ ಕಮಲಾಕಾರದಲ್ಲಿ ಇವುಗಳನ್ನು ವಿನ್ಯಾಸ ಮಾಡಲಾಗಿದೆ. ಬಹಳ ಪ್ರಬುದ್ಧವಾದಂಥ ಈ ಕಲಾಕೃತಿಯಲ್ಲಿ ನಾವು ಕೇಶ ವಿನ್ಯಾಸ ಹೇಗಿದೆ ಅಂತ ನೋಡಬಹುದು. ಕೇಶ ವಿನ್ಯಾಸನ ತೋರಿಸಲಾಗಿದೆ. ಇಲ್ಲಿ ಜ್ಯುವೆಲರಿಯನ್ನು ತೋರಿಸಲಾಗಿದೆ. ಈ ವಿನ್ಯಾಸದಲ್ಲಿ ಜ್ಯುವೆಲರಿಯನ್ನು ತೋರಿಸಲಾಗಿದೆ. ಇಯರ್ ರಿಂಗ್ಸ್ ಅನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ನೋಡಿ, ಕರ್ಣಕುಂಡಲ ಅಂತ ಏನು ಹೇಳ್ತೀವಿ, 2 ಕಿವಿಗಳಿಗೆ ಧರಿಸ್ತಕ್ಕಂಥ ಕರ್ಣಕುಂಡಲಗಳ ಒಂದು ವಿನ್ಯಾಸನ ನಾವು ನೋಡ್ತೀವಿ. ಇಲ್ಲಿ ನಾವು ಬೆಲ್ಟ್ ಅಥವಾ ಸೊಂಟಕ್ಕೆ ಹಾಕ್ಕೊಂಡಂಥ ಡಾಬು ಯಾವ ಥರ ಇರುತ್ತೆ ಅನ್ನೋದನ್ನು ಇಲ್ಲಿ ಕೆತ್ತಲಾಗಿದೆ. ಇದನ್ನು ನೋಡ್ಬೋದು. ಈ ಶಿಲಾಬಾಲಿಕೆಗೆ ಆ ಡಾಬನ್ನು ಕೆತ್ತಲಾಗಿದೆ. ಇದರಲ್ಲಿ ನಾವು ವಿಶೇಷವಾಗಿ ಹೆಂಗಸರು ಮುಟ್ಟಾಗುವುದು ಸೂತಕದ 5 ದಿನಗಳ ರಜಸ್ವಲ ದೋಷನೂ ಇಲ್ಲಿ ತೋರಿಸಿದ್ದಾರೆ ಈ ಕಲಾಕೃತಿಯಲ್ಲಿ. ಇವೆಲ್ಲ ವಿಶೇಷವಾದಂಥ ಒಂದು ವಿನ್ಯಾಸಗಳಾಗ್ತವೆ.